ಎಸ್ಎಸ್ಎಲ್ಸಿ ಟಾಪರ್ಗಳಿಗೆ ಎಲೆಕ್ಟ್ರಿಕಲ್ ಬೈಕ್, ರ್ಯಾಂಕ್ ವಿಜೇತರಿಗೆ ಲ್ಯಾಪ್ಟಾಪ್, ಟಿವಿ ಕೊಡುಗೆ. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಾಂಗ್ರೆಸ್ನ ಮುಖಂಡ ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಪುಟ್ಟು ಅಂಜಿನಪ್ಪ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಪ್ರತಿಭೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳುಟಿ ಗೇಟ್ನಲ್ಲಿ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ 550ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಎಸ್ಎಸ್ಎಲ್ಸಿ ವಿಭಾಗದಲ್ಲಿ ತಾಲೂಕಿನ ಅತ್ಯುತ್ತಮ ಸಾಧನೆ ಮಾಡಿದ 2 ವಿದ್ಯಾರ್ಥಿಗಳಿಗೆ ತಲಾ 1 ಎಲೆಕ್ಟ್ರಿಕ್ ಬೈಕ್ ವಿತರಿಸಿ ಗೌರವಿಸಲಾಯಿತು. ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಟಿವಿ ಕೊಡುಗೆಯನ್ನು ನೀಡಲಾಯಿತು. ಇದಲ್ಲದೆ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶಾಲಾ ಬ್ಯಾಗ್ ಹಾಗೂ ಬೋಟ್ ಕಂಪನಿಯ ಸ್ಮಾರ್ಟ್ ವಾಚ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಂಜಿನಪ್ಪ 2015ರಿಂದಲೂ ದಿವಂಗತ ಸಂತೋಷ್ ಬೆಳ್ಳುಟಿ ಅವರೊಂದಿಗೆ ಸೇರಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ಆರಂಭಿಸಲಾಗಿತ್ತು. ಅವರ ನೆನಪಿನಲ್ಲಿ ಸಮಾಜಮುಖಿ ಹಾಗೂ ಪ್ರಕೃತಿ ಪರವಾದ ವಿವಿಧ ಕಾರ್ಯಗಳು ನಿರಂತರವಾಗಿ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಕೆಎಂಎಫ್ನ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ, ಮುಖಂಡರಾದ ಮುತ್ತೂರ್ ಚಂದ್ರಗೌಡ, ಕಳನಾಯಕನಹಳ್ಳಿ ವಿವೇಶ್, ರಮೇಶ್, ರಾಜಕುಮಾರ್, ಗೌಡನಹಳ್ಳಿ ಮಂಜು, ಶೇಖರ್ ರೆಡ್ಡಿ, ಪೋಲಕುಂಟಹಳ್ಳಿ ಅಶ್ವಥ್ ರೆಡ್ಡಿ, ತಲಕಾಯಲಬೆಟ್ಟ ಅಶ್ವಥ್ ರೆಡ್ಡಿ, ನಾರಾಯಣ ರೆಡ್ಡಿ, ವರಲಕ್ಷ್ಮಿ, ಮುರುಳಿ, ಆನಂದ್ ಸೇರಿದಂತೆ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಪದಾಧಿಕಾರಿಗಳು, ಕಾಂಗ್ರೆಸ್ನ ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಹಾಗೂ ಹಲವರು ಉಪಸ್ಥಿತರಿದ್ದರು. ವರದಿ ಬಚ್ಚನಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಪ್ರತಿಭೆಗೆ ನಮ್ಮ ಪುರಸ್ಕಾರ ಅಂತೇಳಿ ಏನೀಗ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬಹಳಷ್ಟು ಯಶಸ್ಸಿನ ಸಮಯದಲ್ಲಿ ನಾವಿದ್ದೀವಿ. ಈಗ ಕಳೆದ 2015ರಲ್ಲಿ ನಾವು ಸಂತೋಷ್ ಬೆಳ್ಳುಟಿ ಅವರು ಸೇರಿ ಈ ತರ ಒಂದು SSLC PUC ಮೆರಿಟ್ ಬಂದ ಮಕ್ಕಳಿಗೆ ಸನ್ಮಾನ ಮಾಡಿ ಬೆಂತಟ್ಟಂತ ಕೆಲಸ ಮಾಡೋಣ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು. ಅದು ಇವತ್ತಿನ ದಿನದವರೆಗೂ ಮುಂದುವರ್ಕೊಂಡು ಬಂದಿದೆ. ನಮ್ಮ ದುರ್ದೈವ, ಅವರು ನಮ್ಮನ್ನ ಅಗಲಿ ಕಾಣದ ಊರಿಗೆ ಹೊರಟ್ಬಿಟ್ಟಿದ್ದಾರೆ. ಸಂತೋಷ್ ಬೆಳ್ಳುಟಿ ಅವರು, ಅವರ ಅಗಲಿಕೆ ನಮ್ಗೆ ಸದಾ ಕಾಡ್ತಾ ಇರ್ತಾ ನೋವು ಸದಾ ನಮ್ಮಲ್ಲಿ ಇರ್ತದೆ. ಆದ್ರೂ ಸಹ ಅವನ ಒಂದು ಕನಸೇನಿತ್ತು ಸಮಾಜದ ಬಗ್ಗೆ ಮತ್ತೆ ಪ್ರಕೃತಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಅವನ ಒಂದು ದಯೆ, ಕರುಣೆ, ಅವನ ಒಂದು ಪ್ರಯತ್ನ, ಅವೆಲ್ಲನೂ ಸಹ ನಾವು ಸಹ ಅವನ ಆಶೋತ್ತರಗಳ ಈಡೇರಿಸಂತ ನಿಟ್ಟಿನಲ್ಲಿ ಮತ್ತೆ ಸಮಾಜಮುಖಿಯಾಗಿ ಕೆಲಸ ನಾವು ಮಾಡ್ಕೊಂಡ್ ಬರ್ತಾ ಇದ್ರಿಂದ ಇವತ್ತಿನ ದಿನ SSLC PUC ಅಂಕ ಗಳಿಸಂತ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಕರೆಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಅವ್ರಿಗೆ ಬೆಂತಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಇದು ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಬಂದು ಇನ್ನೂ ಹೆಚ್ಚು ಚೆನ್ನಾಗಿ ಓದಿ ಅವರ ಕುಟುಂಬನ ಪೋಷಣೆ ಮಾಡೋಂತ ಒಂದು ದೂರದೃಷ್ಟಿಯ ಉದ್ಯೋಗಗಳಿಗೆ ಅವರು ಸೇರಂತದ್ದಾಗಬೇಕು, ಕನಸುಗಳನ್ನ ಕಟ್ಕೊಂಡು ಜೀವಿಸಂತದ್ದಾಗಬೇಕು, ಕನಸುಗಳನ್ನ ಸಾಕಾರ ಮಾಡೋಂಥದ್ದಾಗಬೇಕು. ಈ ನಿಟ್ಟಿನಲ್ಲಿ ಭವಿಷ್ಯದ ಭಾರತ ಯುವಕರಿಂದ ಕಟ್ಟೋದಕ್ಕೆ ಮಾತ್ರ ಸಾಧ್ಯ. ಆ ಕನಸನ್ನ ಇವ್ರು ನನಸು ಮಾಡ್ಲಿ ಅಂತೇಳಿ ನನ್ನ ಒಂದು ಆಶೆ. ಹಂಗಾಗಿ ನಾವು ಅವ್ರಿಗೆ ಬೆಂತಟ್ಟಂತ ಕೆಲಸ ಮಾಡ್ತಾ ಇದೀವಿ. ಅವ್ರಿಗೆ ಇವತ್ತೊಂದು 550ಕ್ಕೂ ಹೆಚ್ಚು ಮಕ್ಕಳಿಗೆ ಕೊಡ್ತಾರೆ. ನಾವು ಕಡಿಮೆ ತಗೊಂಡಿದೀವಿ. ಯಾಕಂದ್ರೆ ಇದೇ SSLC ಮಕ್ಕಳೇ PUCಗೆ ಹೋಗೋದ್ರಿಂದ ನಾವು PUCಗೆ ಹೆಚ್ಚು ಗಮನ ಕೊಟ್ಟಿಲ್ಲ. PUC ಎಲ್ಲ ಒಂದು 8-10 ಮಕ್ಕಳು ಇರ್ತದೆ. SSLC ಮಕ್ಕಳೇ ಹೆಚ್ಚಾಗಿದೆ. ಕೆಲವು 2 ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೆಲ್ಲ ಕೆಲವು ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತೆ ಇದು ಕೊಟ್ಟಿದ್ವಿ. ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಕೆಲವರಿಗೆ ಟಿವಿ ಕೊಟ್ಟಿದ್ವಿ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಳಸೋದಕ್ಕೆ ಬ್ಯಾಗ್ ಮತ್ತೆ ಒಂದು ಇದ್ರದ್ದು ಬೋಟ್ ಕಂಪನಿ ವಾಚ್ ಕೊಟ್ಟಿದ್ದೀವಿ. ಸೊ ಟೈಮ್ ಬಹಳ ಇಂಪಾರ್ಟೆಂಟ್. ಟೈಮ್ ಬಗ್ಗೆ ಅವ್ರಿಗೆ ಜವಾಬ್ದಾರಿ, ಎಚ್ಚರಿಕೆ ಇರ್ಲಿ ಅಂತೇಳಿ ಆ ವಾಚ್ ಯುವಕರಿಗೆ ಎಲ್ರಿಗೂ ಪ್ರೀತಿ ಅವಶ್ಯಕತೆ. ಸೊ ಹಂಗಾಗಿ ಅವರ ಟೈಮ್ ಬಗ್ಗೆ ಒಂದು ಎಚ್ಚರಿಕೆಯಾಗಿ ಹೆಜ್ಜೆ ಇಡ್ಲಿ ಅಂತೇಳಿ ನಾವು ಈ ಒಂದು ಬಹುಮಾನ ಕೊಟ್ಟಿದ್ವಿ. ಸರ್, ನೀವು ಹೇಳಿದ್ರೆ ಅವ್ರಿಗೂ ಕೊಡ್ತಾ ಇದ್ದೀವಿ. ಕೊಡೋಣ ಮುಂದಿನ ಅವ್ರು ಸರ್.